ಅವರು ನನಗೆ ಮದುವೆ ಆಗೋಕ್ಕೆ ಮುಂಚೆನೇ ನಾಟಕಗಳು ಮಾಡ್ತಿದ್ರು. ನಾಟಕ ಮಾಡೋವಾಗ ಅವ್ರಿಗೆ ನಾಟಕದವರು ಅಂತ ನಂಗೆ ಅಷ್ಟು ಗೊತ್ತಿರಲಿಲ್ಲ, ಸಿನಿಮಾದವರು ಅಂತ ಮಾತ್ರ ಗೊತ್ತಿತ್ತು. ನಾಟಕ ಆಡುವಾಗ ಬಂದ ಮೇಲೆ ನಾಟಕದವರು ಅಂತ ಗೊತ್ತಾಯಿತು. ಆಮೇಲೆ ಒಂದು ದಿವಸ ನನಗೆ ಮದುವೆ ಸೆಟ್ ಆದಮೇಲೆ ಯಾರೋ ಹೇಳಿದ್ರು, ಅಂದರೆ ನಮಗೆ ಸಂಬಂಧಿಕರೇನೆ, ಅವನಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ, ನಾಟಕದವರೇ ಒಬ್ಬರು ಹೆಂಡ್ತಿ ಇದ್ದಾಳೆ, ನಿಮ್ಮನ್ನು ಮದುವೆ ಸುಮ್ಮನೆ ಮಾಡ್ಕೋತಾ ಇರೋದು ಅಂತ. ನಮ್ಮ ಮನೇಲಿ ಒಂದ್ಸಲಿ ಮಾತು ಕೊಟ್ಟಿದ್ದೀವಿ, ಅವಳು ಹಣೆ ಬರ ಇದ್ದಂಗೆ ಆಗಲಿ ಅಂತ ಕೊಟ್ಟು ಮದುವೆ ಮಾಡಿದ್ರು. ಆಮೇಲೆ ನೋಡಿದ್ರೆ ಪಾಪ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಈಗಲೂ ನೋಡ್ಕೋತಾರೆ, ಅವಾಗಲೂ ನೋಡ್ಕೋತಾ ಇದ್ರು. ಆವಾಗ ನನಗೆ ನನ್ನ ಜೊತೆ ಇರೋದಕ್ಕೆ ಸಮಯ ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಬಹಳಷ್ಟು ಸಮಯ ಕೊಡ್ತಾರೆ, ನನಗೆ ಬೇಜಾರಾಗೋಷ್ಟು ಸಮಯ ನನಗೆ ಕೊಡ್ತಾರೆ ಇವಾಗ. ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದು, ಮತ್ತು ಯಾವುದೇ ಒಂದು ಫಾರಿನ್ಗೆ ಹೋಗಲಿ, ಮತ್ತು ಯಾವುದೇ ಒಂದು ನಾಟಕಕ್ಕೆ ಹೋಗಲಿ, ಒಂದು ಇದು ಬೇರೆ ಊರುಗಳಿಗೆ ಶೂಟಿಂಗ್ ಹೋಗಲಿ ಜೊತೆಗೆ ಹೋಗೋದು, ಹಂಗೆಲ್ಲ ಕರ್ಕೊಂಡು ಹೋಗ್ತಾರೆ. ಈಗ ಮೊದಲು ನಮಗೆ ಬೇಕಾಗಿದ್ದಿದ್ದು ಮದುವೆ ಆದವಷ್ಟರಲ್ಲಿ, ಆವಾಗ ಫುಲ್ ಬ್ಯುಸಿ ಇದ್ದರು. ಮದುವೆ ಆದವಷ್ಟರಲ್ಲಿ ನಮಗೆ ಹಗಲು ರಾತ್ರಿ ಮತ್ತು ಮನೆಗೆ ಬರೋದು ಕಷ್ಟ ಆಗ್ತಾಯಿತ್ತು. 3 ಸಿನಿಮಾ ಒಪ್ಕೋತಾಯಿದ್ರು ಅವಾಗ. ಅದ್ರ ಮಧ್ಯದಲ್ಲಿ ನಾಟಕದಲ್ಲಿ ಜಾಸ್ತಿ ನಾಟಕ ಮಾಡ್ತಿದ್ರು. ನನ್ನ ಮದುವೆ ಆಗಿ ಒಂದು 20 ದಿವಸಕ್ಕೆ ತಿಂಗಳಿಗೆ 50ನೇ ಶೋ ಆಗಿತ್ತು ಅಷ್ಟೊತ್ತಿಗೆ. ಅಲ್ಲಿ 50ನೇ ಶೋನೋ 75ನೇ ಶೋನೋ ನನಗೆ ಕರ್ಕೊಂಡೋಗಿ ಶೋ ಆಗಿದೆ ಅಂತ ಒಂದು ಗೆಟ್ ಟುಗೆದರ್ ಇಟ್ಕೊಂಡಿದ್ರು. ಆವಾಗಲೇ ನನ್ನ ನಾಟಕದಲ್ಲಿ ಒಂದು ನಾಟಕ ಜಾಸ್ತಿ ನೋಡೋಕೆ ಹೋಗ್ತಿಲ್ಲ. ನನಗೆ ಮದುವೆಯಾಗಿ 1 ವರ್ಷಕ್ಕೇ ಮಗು ಆಯಿತು. ಆ ಮಗು ನೋಡಿಕೊಂಡು ಮನೆಗೆ ಇರಬೇಕಾಗಿತ್ತು, ಯಾಕೆಂದರೆ ಚಿಕ್ಕ ಮಗು ಇತ್ತು. ಹಾಗಾಗಿ ನಮ್ಮ ಅತ್ತೆಗೂ ಸ್ವಲ್ಪ ವಯಸ್ಸಾಗಿತ್ತು, ಅದಕ್ಕೆ ನೋಡ್ಕೊಳಕ್ಕಾಗ್ತಾಯಿರಲಿಲ್ಲ. ನಾನು ಮನೇಲೇ ಇರ್ತಾಯಿದ್ದೆ, ಮನೆ ನೋಡಿಕೊಂಡು. ಆವಾಗ ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ನಾಟಕನೂ ಹೋಗ್ತಾರೆ, ಸಿನಿಮಾಗೆ ಹೋಗ್ತಾರೆ, ನನಗೆ ಆಮೇಲೆ ರಾಜಕೀಯಕ್ಕೆ ಬಂದರು. ಅವೆಲ್ಲನೂ ಬ್ಯುಸಿ ಆಗಿಬಿಟ್ಟು ನಮ್ಮ ಕಡೆ ಗಮನ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಗ ನಾನು ಸ್ವಲ್ಪ ಎಚ್ಚೆತ್ಕೊಂಡೆ, ಎಲ್ಲನೂ ನಾನೇ ನೋಡ್ಕೋಬೇಕಾಗತ್ತೆ, ನಾನು ಕಲಿಬೇಕಾಗತ್ತೆ. ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವಳು, ನನಗೇನೂ ಗೊತ್ತಿಲ್ಲ. ಬೆಂಗಳೂರು ನೋಡಿದ್ದೆ ನಮ್ಮ ಮದುವೆ ಅದು ಕರ್ಕೊಂಬಂದಿದ್ದ ದಿವಸನೇ ನಾನು ಬೆಂಗಳೂರು ನೋಡಿದ್ದು. ಅಂಥವ್ರಿಗೂ ನಾನು ಬೆಂಗಳೂರೇ ನೋಡಿರಲಿಲ್ಲ. ಹಾಗಾಗಿ ಬೆಂಗಳೂರು ಹೇಗಿದೆ, ಬೆಂಗಳೂರು ಜನ ಹೇಗಿದ್ದಾರೆ, ಇವ್ರ ಜೊತೆ ನಾನು ನಾಟಕದವ್ರ ಜೊತೆ ಹೇಗೆ ಬೆರೀಬೇಕು, ಸಿನಿಮಾದವ್ರ ಜೊತೆ ಹೇಗಿರಬೇಕು, ರಾಜಕೀಯದವ್ರ ಜೊತೆ ಹೇಗೆ ಬೆರೀಬೇಕು ಅನ್ನೋದೆಲ್ಲನೂ ಕೂಡ ನನಗೆಲ್ಲದಕ್ಕೂ ಸಪೋರ್ಟ್ ಕೊಟ್ಟರು. ಆಮೇಲೆ ಆ ಮಕ್ಕಳು ದೊಡ್ಡವರಾದಂಗೆ ನಾನು ರಾಜಕೀಯಕ್ಕೆ ಎಂಟ್ರಿ ಅದೇ. ಅದಕ್ಕೆ ಮುಂಚೆ ನಾಟಕದವ್ರ ಜೊತೆ ಮತ್ತು ನಾಟಕದಲ್ಲಿ ನಾನು ಇನ್ವಾಲ್ವ್ ಆಗೋಕ್ಕಾದೆ. ಯಾಕೆಂದರೆ ನಾನು ನನ್ನ ಕಡೆಗೆ ಬರಲ್ಲ ಇವ್ರು ಹೆಂಗೂ, ಅದೇ ಅವ್ರಿಗೆ ಪ್ರಪಂಚ ಆಗೋಗಿದೆ ನಾಟಕ. ಹಾಗಾಗಿ ನಾನು ನನ್ನ ಜೊತೆ ಹೇಗೂ ಬರಲ್ಲ ಅಂತ ಅವ್ರು ಹೇಗೆ ಹೋಗ್ತಾರೋ ಅವ್ರ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಹೋದ್ರೆ ನನ್ನ ದಾರಿ ನಾನು ನೋಡ್ಕೋಬೋದು ಅಂತ ಅವ್ರ ಜೊತೆನೇ ಹೊರಟೆ. ಹಾಗಾಗಿ ನನಗೆ ಸುಲಭ ಆಯಿತು. ಇವಾಗ ನಾನು ಏನೋ ನಾನು ಮುಖ್ಯಮಂತ್ರಿ ನಾಟಕ ಇರಲಿ, ಮೈಸೂರು ಮಲ್ಲಿಗೆ ರಾಜಾರಾಮ್ ನಮ್ಮ ಕಲಾಗಂಗೋದ್ರದ್ದು ಯಾವಾಗಿರುತ್ತೋ ನಾನು ಅಲ್ಲಿ ಹೋಗಿ ಒಂದ್ಸಲಿ ಎಲ್ಲರನ್ನೂ ಮಾತಾಡ್ಸ್ಕೊಂಡು, ಅವರೇನೋ ಇದು ಮಸಾಲೆ ದೋಸೆ ಎಲ್ಲ ತರಿಸಿರ್ತಾರೆ, ಅವಾಗ ತಿನ್ಕೊಂಡು ಅವ್ರ ಜೊತೆನೇ ಎಲ್ಲ ಹರಟೆ ಹೊಡ್ಕೊಂಡು ಅವ್ರ ನಾಟಕ ಶುರುವಾದ್ಮೇಲೆ, ಯಾಕೆಂದ್ರೆ ನಮ್ಮನ್ನು ಒಳಗಡೆ ಬಿಡಲ್ಲ ಇದರಲ್ಲಿ ರಂಗಶೇಖರದಲ್ಲಿ. ಹಾಗಾಗಿ ನಾವು ವಾಪಸ್ ಮನೆಗೆ ಬರ್ತೀವಿ. ಅವ್ರ ನಾಟಕ ಮುಗಿಸ್ಕೊಂಡು ಎಲ್ಲ ಒಂದ್ಸಲ ಗೆಟ್ ಟುಗೆದರ್. ಪ್ರತಿ ವರ್ಷ ನಮ್ಮ ರಾಜಾರಾಮ್ ಅವರು ಒಂದು ಗೆಟ್ ಟುಗೆದರ್ ಅಂತ ಇಟ್ಕೋತಾರೆ. ಯಾಕೆಂದರೆ ನಾಟಕದವ್ರು ಎಲ್ಲರೂ ಸೇರಬೇಕು, ಎಲ್ಲರೂ ಸಿಗ್ತಾರೆ ಅಲ್ಲಿ, ಎಲ್ಲರೂ ಸೇರಿಸಿ ಒಂದು 150-200 ಜನಕ್ಕೆ ಊಟ ಹಾಕಿಸ್ತಾರೆ. ಹಾಗೆಲ್ಲ ನಾವೆಲ್ಲ ಒಂದು ಗುಂಪು ಇದ್ದಂಗೆ, ಒಂದು ಕುಟುಂಬ ಇದ್ದಂಗೆ ಇದ್ದೀವಿ ನಾವು. ಹಾಗಾಗಿ ನಮಗೆ ನಾಟಕದವ್ರ ಜೊತೆ ನನಗೆ ತುಂಬ ಬೆರೆಯೋದಕ್ಕೆ ತುಂಬ ಇಷ್ಟ ಆಗತ್ತೆ. ಇವರು ನಾಟಕದ ಶುರು ಮಾಡಿದಾಗ ಮತ್ತು ಅವ್ರ ಜೊತೆ ಹೇಗೆ ಬೆರಿಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಕಲ್ತ್ಕೊಂಡಿದ್ದು. ನಾನು ನಾಟಕದಲ್ಲಿ ಇಲ್ಲೆಲ್ಲೂ ಮಾಡಿಲ್ಲ, ಬೆಂಗಳೂರಲ್ಲಿ ಇಂಡಿಯಾದಲ್ಲೆಲ್ಲೂ ಮಾಡಿಲ್ಲ. ನಾನು ಫಾರಿನ್ಗೆಲ್ಲ ಹೋದಾಗ ಮುಖ್ಯಮಂತ್ರಿ ನಾಟಕನ ಅಲ್ಲಿ ತೊಗೊಂಡೋದ್ವಿ ನಾವು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಅಮೇರಿಕಾ ಮತ್ತು ಸಿಂಗಾಪುರ್, ಮಲೇಷಿಯಾ ಎಲ್ಲ ಹೋದಾಗ ಅಲ್ಲಿ ಪಾತ್ರಗಳನ್ನ ನಾನು ಮಾಡಿದೆ. ಯಾಕೆಂದರೆ ನಮ್ಮ ಒಂದು ಕಲಾವಿದರು ಎಲ್ಲರೂ ಬರೋಕ್ಕಾಗಲಿಲ್ಲ, ಕೆಲವು ಪಾತ್ರಗಳನ್ನ ನಾನು ಮಾಡಬೇಕಾಯ್ತು. ಅಲ್ಲಿ ಪಾತ್ರಗಳನ್ನೂ ಮಾಡಿದೆ. ನಾನು ಸೊಸೆ ಅದರಲ್ಲಿ ಪಾತ್ರ ಮಾಡ್ತಿದ್ದು. ಹಾಗಾಗಿ ನಮ್ಮದು ಒಂಥರ ನಾಟಕದ ಕುಟುಂಬನೇ ಆಗೋಗಿದೆ ಇವಾಗ. ಆವಾಗ ಸ್ವಲ್ಪ ಬೇಜಾರು ಆಗ್ತಿತ್ತು ನಮಗೆ. ಯಾಕೆಂದರೆ ನಾಟಕದಲ್ಲಿ ಇಷ್ಟೊತ್ತಾಗುತ್ತಾ ಅಂತ ಅಂದಾಗ ನಾವು ಕೇಳ್ತಿದ್ದೆ, ಇಷ್ಟೊತ್ತಾಗುತ್ತಾ ನಾಟಕ ಮುಗಿದ ಮೇಲೂ ನೀವು ಬರೋಕ್ಕೆ ಅಂತಂದಾಗ ಅವ್ರೇನು ಮಾಡಿದ್ರು, 1-2 ಸಲ ಹೌದಮ್ಮ ಅದೆಲ್ಲ ಪ್ಯಾಕ್ ಮಾಡಬೇಕು, ಎಲ್ಲ ಎತ್ತಬೇಕು, ಎಲ್ಲ ಸ್ಟೇಜೆಲ್ಲ ತೆಗಿಬೇಕು ಅಂದಾಗ ನಾನು ಇಷ್ಟೊತ್ತಾಗುತ್ತೆ ಅಂತ 1-2 ದಿವಸ ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೆ. ಆಮೇಲೆ ಜೊತೇಲಿ ಕರ್ಕೊಂಡೋದ್ರು, ನೋಡು ಇದೆಲ್ಲ ಇರುತ್ತೆ, ಇಲ್ಲೆಲ್ಲ ಫೋಟೋ ತೆಗಿತಾರೆ, ಕೊನೆ ಸಲ ಫೋಟೋ ತೊಗೋತೀವಿ, ಇವೆಲ್ಲ ಮತ್ತೆ ಪ್ಯಾಕ್ ಮಾಡಬೇಕು, ಅವೆಲ್ಲ ಬಟ್ಟೆಗಳು ಬಿದ್ದ ಮೇಲೆ ತೆಗಿಬೇಕು ಅಂತ ಹೇಳಿದಾಗ ಇದೆಲ್ಲ ಇರುತ್ತೆ ಅಂತ ಆಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಹೋದ್ವಿ. ನೀವು ಮತ್ತು ಸರ್ ಒಂದು ಮುಖ್ಯಮಂತ್ರಿ ಜನರಲ್ಲಿ ನಟನೆ ಮಾಡಿದ್ದೀರ, ಅವಾಗ ನಿಮ್ಗೆ ಹೇಗೆ ಅನಿಸ್ತು? ನಾರ್ಮಲಿ ಮನೇಲಿರೋದಕ್ಕೂ ಮತ್ತು ಆ ಕ್ಯಾರೆಕ್ಟ್ರು ಅವರಿದ್ದಾಗ ನೀವು ಅವ್ರ ಜೊತೆ ಮಾತಾಡಿದ್ರೆ ಹೇಗೆ ಅನಿಸ್ತು?
ಅವ್ರ ಜೊತೆ ಮಾಡಿದಾಗ ನನಗೇನು ಅನ್ನಿಸ್ಲಿಲ್ಲ. ಯಾಕೆಂದರೆ ನಾನು ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಪಾತ್ರ ಮಾಡಿದೆ, ನಾಟಕದಲ್ಲೂ ಕೂಡ ಅವ್ರ ಜೊತೆ ಪಾತ್ರ ಮಾಡಿದೆ. ಅಂದರೆ ಪಾತ್ರ ಮಾಡಿದೆ ಅಂದರೆ ಅದರಲ್ಲಿ ಒಂದು ಸಣ್ಣ ಮಂತ್ರಿ ರೋಲ್ ಮಾಡಿದೆ ನಾನು. ಹಾಗಾಗಿ ಅಲ್ಲೆಲ್ಲ ಅದು ಸ್ಟೇಜ್ ಮೇಲೂ ಕೂಡ ನಮ್ಮಂದ್ರೆಲ್ಲ ರೇಗ್ಸೋಕ್ಕೆ ಶುರು ಮಾಡ್ತಾರೆ ಅವರು. ನಾವು ಹುಷಾರಾಗಿರಬೇಕು, ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಗೊತ್ತಿರಲ್ಲ, ಸಡನ್ನಾಗಿ ಕೇಳ್ಬಿಡ್ತಾರೆ, ಅದರಲ್ಲಿರೋದೇ ಇಲ್ಲ ಡೈಲಾಗ್. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿದ್ದು ಅದನ್ನು ನೋಡ್ಕೊಂಡು ಹೇಳಬೇಕಾಗತ್ತೆ. ಇಲ್ಲ, ನಮಗೆ ಖುಷಿಯಾಗತ್ತೆ, ಅಂದರೆ ಹೇಳ್ಕೊಡ್ತಾರೆ ಹೀಗೆ ಮಾಡಬೇಕು, ಈಗ ಇಲ್ಲಿ ಡೈಲಾಗ್ ಬಂದಾಗ ಈಗ ಹೇಳಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ಎಲ್ಲದರಲ್ಲೂ ಅದು ಯಾವುದೇ ರಂಗದಲ್ಲೂ ಅಷ್ಟೇ, ನಾವು 3-4 ರಂಗದಲ್ಲಿದ್ದಾಗ ಎಲ್ಲ ರಂಗದಲ್ಲೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮಗೆ ಉತ್ಸಾಹ ಇದ್ದಿದ್ದಕ್ಕೆ ಇನ್ನೂ ಪ್ರೋತ್ಸಾಹ ಕೊಟ್ಟು ನಮಗೆ ಇದನ್ನು ಕೂಡ ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡ್ತಾರೆ ಅವ್ರು. ಹಂಗಾಗಿ ನಾಟಕ ಮಾಡಬೇಕಾದ್ರೆ ಮೇಡಮ್ ನಿಮ್ಗೆ ಮರೆಯಲಾಗಿರೋ ಒಂದು ಘಟನೆ ಇದ್ದೇ ಇರುತ್ತೆ, ಅವ್ರ ಜೊತೆ ಇದ್ದಾಗ ಅದರದ್ದು ಏನೋ ಒಂದು ಶೇರ್ ಮಾಡಿ. ನಾನು ನಾಟಕ ಅವ್ರು ಮಾಡಿದ್ದೆ ನಾನು ಸ್ವಲ್ಪ ದಿವಸದಿಂದ, ಒಂದು 3-4 ವರ್ಷದಿಂದ ಈಚೆಗೆ. ಹಾಗಾಗಿ ಅದು ಮರೆಯಲಾಗದಂಥ ಘಟನೆ ಏನಂಥದ್ದೇನು ನಡೆದಿಲ್ಲ. ಯಾಕೆಂದರೆ ಯಾವುದಾದ್ರೂ ಕಾಮಿಡಿ ಆಗಿರೋದು ಏನೋ ಅದೇ ರೇಗಿಸ್ತಿರ್ತಾರೆ, ಸ್ಟೇಜ್ ಮೇಲೆ ಕೂಡ ರೇಗಿಸ್ತಿರ್ತಾರೆ. ಹಾಗಾಗಿ ಅದು ಒಂದ್ಸಲಿ ಯಾವುದೋ ಪಾತ್ರ ಮಾಡಬೇಕಾದ್ರೆ, ಏನಮ್ಮ ನೀನು ಇಷ್ಟು ದಪ್ಪ ಆಗಿದೆಯಾ, ಸ್ವಲ್ಪ ಸಣ್ಣ ಆಗಮ್ಮ, ಮಂತ್ರಿ ಆಗಿದ್ದಾಗ ಮಂತ್ರಿ ಇವೆಲ್ಲ ಜನದ ಜೊತೆ ಇರಬೇಕಾಗತ್ತೆ, ದಪ್ಪ ಇದೆಯಾ, ಇವೆಲ್ಲ ಒಂದು ರೇಗಿಸ್ತಿರ್ತಾರಲ್ಲ, ಒಂದೊಂದು ಮರೆಯೋಕ್ಕಾಗಲ್ಲ ಅಂತ. ನೀವು ನಾಟಕ ಸಮಯದಲ್ಲಿ ನೀವು ಮಂತ್ರಿ ಆಗಿರ್ತೀವಿ, ಅವರು ಮುಖ್ಯಮಂತ್ರಿ, ಮನೇಲೂ ಕೂಡ ಹಂಗೆ ಬಂದು ಮಾತಾಡ್ತಿದ್ರಾ? ಇಲ್ಲ ಮನೆಯಲ್ಲಿ ನೀವು ಅದು ಮನೆಯಲ್ಲೂ ನಾಟಕದಲ್ಲಿದ್ದಾಗ, ಸಿನಿಮಾದಲ್ಲಿ, ರಾಜಕೀಯ ಎಲ್ಲದ ಕಡೆನೂ ಬೇರೆ ಡಿಫ್ರೆಂಟ್. ಅವ್ರು ನೀವು ನಂಬೋಕ್ಕೆ ಆಗಲ್ಲ ಮನೆಯಲ್ಲಿದ್ದಾಗ, ಅಷ್ಟು ಡಿಸೆಂಟು ಮತ್ತು ಸೈಲೆಂಟಾಗಿರ್ತಾರೆ. ಅದೇ ಕ್ಷೇತ್ರ ಬೇರೆ ಇದೇ ಕ್ಷೇತ್ರ ಬೇರೆ ಅನ್ನೋ ಒಂದು ಇದನ್ನ ನಾವು ಅವ್ರು ನೋಡಿ ಕಲಿಬೇಕಾಗತ್ತೆ ನಾವು. ವಿಭಿನ್ನ ರೀತಿಯಾದಂತಹ ನಟನೆ ಹಾಗೆ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಮನೇಲಿ ಹೇಗಿರ್ತಾರೆ? ಮನೆಯಲ್ಲಿ ಅದೆಲ್ಲ ಮನೇಲಿ ಮಾಡೋದಿಲ್ಲ. ಕೆಲವು ಸಲ ರೇಗಿಸ್ತಿರ್ತಾರೆ ನನ್ನ ಸೊಸೆಗೆ, ನನಗೆ, ಅವ್ರಿಗೆಲ್ಲ ರೇಗಿಸ್ತಿರ್ತಾರೆ. ಮನೆಯಲ್ಲಿ ಜವಾಬ್ದಾರಿಯಿಂದ ಇರುವಂಥ ಒಬ್ಬ ಹೇಗಿರಬೇಕೋ ಆ ಥರ ಇರ್ತಾರೆ. ಎಲ್ಲನೂ ನಾವೇ ನೋಡ್ಕೊಳ್ಳೋದ್ರಿಂದ ಅವ್ರಿಗೆ, ಅಂದರೆ ಮನೆಯಲ್ಲಿ ಮೇಂಟೈನ್ ಮಾಡಬೇಕು, ಮಕ್ಕಳನ್ನ ಹೇಗೆ ಇದನ್ನು ಮಾಡಬೇಕು ಅಂತ ಎಲ್ಲನೂ ಅವ್ರ ಮನೆಯಲ್ಲಿ ಸೈಲೆಂಟಾಗಿದ್ದೆಲ್ಲ ಮಾಡ್ತಾರೆ. ಕಾಮಿಡಿ ಮಾಡುವಾಗ ತಮಾಷೆಗೆ ಮಾಡ್ಕೊಂಡು ಎಲ್ಲ ಮಕ್ಕಳೆಲ್ಲ ನಾವೆಲ್ಲ ಕೂತಿದ್ದಾಗ ತಮಾಷೆ ಮಾಡ್ತಾರೆ. ಇನ್ನು ಬೇರೆ ಅವರು ಮಾಡೋರು ವಿಲ್ಲನ್ ಪಾತ್ರ ಆಗಿದ್ರು ಕೂಡ ಬೇರೆ ಟಿ ವಿನಲ್ಲಿ ಬರ್ತಾಯಿದ್ರೆ ಅದನ್ನು ಆಫ್ ಮಾಡಿ ಅಂತಾರೆ. ಅಂಥ ಒಂದು ಗುಣ ಇರುವಂಥ ವ್ಯಕ್ತಿ. ಯಾರಿಗೇನು ನೋವಾಗಬಾರ್ದು. ಮನೆಯಲ್ಲೂ ಅಷ್ಟೇ, ಇವಾಗಲೂ ಅಷ್ಟೇ, ನಮ್ಮ ಡ್ರೈವರ್ಗಳೆಲ್ಲ ಊಟ ಮಾಡಿದ ಮೇಲೆ ಅವ್ರು ಊಟ ಮಾಡೋದು, ಕೆಲಸದವ್ರಿಗೂ ತಿಂಡಿ ಕೊಡಿ ಆಮೇಲೆ ನಾನು ಊಟ ಮಾಡ್ತೀನಿ ಅಂತಾರೆ. ಆ ಥರ ಒಂದು ಸ್ವಭಾವ ಇರುವಂಥ ವ್ಯಕ್ತಿ ನನಗೆ ಅಪರೂಪದ ವ್ಯಕ್ತಿ. ಮುಖ್ಯಮಂತ್ರಿ ಚಂದ್ರವರು ಇಂಥದ್ದೊಂದು ಪಾತ್ರ ಮಾಡಬೇಕು ಅಂತ ನಿಮ್ಗೆ ಏನಾದ್ರು ಅನಿಸಿದ್ಯಾ? ಕೆಲವೊಂದಷ್ಟು ಕಂಪ್ಲೇಂಟ್ಗಳನ್ನು ಹೇಳಿದ್ರು, ಮುಂಚೆ ಮಾತನಾಡಲಿಕ್ಕೆ ಸಿಗ್ತಾ ಇರಲಿಲ್ಲ, ಲೇಟ್ ಆಗಿ ಬರ್ತಿದ್ರು. ಏನಾದ್ರು ಕಂಪ್ಲೇಂಟ್ ಈಗ ಆಸ್ ಆಫ್ ನೌ ಏನಾದ್ರು ಕಂಪ್ಲೇಂಟ್ಗಳು ಇದೆಯಾ? ಇಲ್ಲ, ಕಂಪ್ಲೇಂಟ್ ಇಲ್ಲ. ಯಾಕೆಂದರೆ ಮೊದಲು ವಿಲ್ಲನ್ ಪಾತ್ರ ಮಾಡ್ತಿದ್ರು. ನಾನು ನಮ್ಮ ಅಣ್ಣ ಒಂದ್ಸಲ ಸಿನಿಮಾಗೆ ಹೋದಾಗ ಹಿಂದಗಡೆ ಕೂತ್ಕೊಂಡು ಎಲ್ಲ ಬೈಕಂತ ಇದ್ರು, ಏಯ್ ನೋಡು ನನ್ನ ಮಗ ಎಂಥ ಪಾತ್ರ ಮಾಡ್ತಾನೆ, ಒದಿರಲ್ಲ ಅಂತೆಲ್ಲರೂ ಇರ್ತಾಯಿದ್ರು. ನಾನು ಬಂದು ಮನೆಗೆ ಹೇಳಿದೆ, ನೋಡಿ ಹಿಂಗೆಲ್ಲ ಬೈಕೊಂತಾರೆ, ಹಿಂಗೆಲ್ಲ ಅನ್ಕೋತಾರೆ, ನೀವು ಯಾವುದಾದ್ರೂ ಬೇರೆ ಬದಲಾಯಿಸ್ಕೊಳ್ಳೋದು ಒಳ್ಳೇದು, ಕಾಮಿಡಿಗೆ ಯಾಕೆ ಹೋಗ್ಬಾರ್ದು. ಸೊ ಆ ಕಾಮಿಡಿ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗ ಒಂದು ಖುಷಿ ಆಯಿತು, ಓ ಕಾಮಿಡಿ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಹೀರೋ ಒಂದು ಪಾತ್ರ ಮಾಡಿಲ್ಲ, ಅದು ನನಗೆ ಮಾತ್ರ ಹೀರೋ ಅವರು. ಹಾಗಾಗಿ ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ. ಖುಷಿ ಆಗತ್ತೆ.